ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡದ ಕಣ್ಮಣಿ ಶೇಖ್ ಅಭಿಷೇಕ್. ಸೊ ಫ್ರೆಂಡ್ಸ್, ಇವತ್ತು ನಾವು ಒಂದು ಸ್ಪೆಷಲ್ ಡೆಸ್ಟಿನೇಷನ್ಗೆ ಹೋಗ್ತಿದ್ದೀವಿ. ಸೊ ಅದು ಯಾವುದು ಅಂತ ನಾನು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ನೀವು ಸಹ ಎಕ್ಸೈಟಿಂಗ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಬನ್ನಿ ಆ ಸ್ಪೆಷಲ್ ಡೆಸ್ಟಿನೇಷನ್ಗೆ ಹೋಗೋಣ. ಸೊ ನೋಡಿ, ದಾರಿಲಿ ಮಾಲ್ ಆಫ್ ಏಷಿಯಾ ಸಿಕ್ತು. ಸೊ ನಾ ಇದಿರೋದು ಬೆಂಗಳೂರು ಟು ಹೈದರಾಬಾದ್ ಹೈವೇ ರೋಡಲ್ಲಿ ಇದ್ದಿದೆ. ಸೊ ಬನ್ನಿ ಹೋಗೋಣ. ಸೊ ವಾವ್, ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ನಾವು ಹೋಗ್ತಿರುವಂತಹ ಸ್ಪೆಷಲ್ ಪುಣ್ಯಕ್ಷೇತ್ರ. ಸೊ ಫ್ರೆಂಡ್ಸ್, ಈ ಜಾಗಕ್ಕೆ ಹೋಗೋಕ್ಕೂ ಮುಂಚೆ ಈ ಜಾಗದ ಎದುರಲ್ಲಿ ಒಂದು ಟೋಕನ್ ತಗೊಳ್ಳೋ ಪ್ಲೇಸ್ ಇರುತ್ತೆ. ಸೊ ಆ ಟೋಕನ್ ತಗೊಂಡು ನಾವು ಒಳಗಡೆ ಹೋಗ್ಬೇಕಾಗತ್ತೆ. ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಆ್ಯಂಡ್ ಸೈನ್ಸ್ ರಿಸರ್ಚ್ ಮೇನ್ ಗೇಟಲ್ಲಿ. ಸೊ ನೋಡಿ, ಇದು ಎಂಟ್ರೆನ್ಸು. ಸೊ ಒಳಗಡೆ ಹೋಗ್ತಾ ಇದೀವಿ. ಸೊ ನೋಡಿ, ಅಕ್ಕಪಕ್ಕ ಎಲ್ಲ ಚೆನ್ನಾಗಿದೆ, ಗಾರ್ಡನ್ ಏರಿಯಾ. ವಾವ್, ಸಕ್ಕದಾಗಿದೆ ಬಿಲ್ಡಿಂಗು. ಧನ್ವಂತರಿ ಸ್ಟ್ಯಾಚು ಎಲ್ಲ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ ನೋಡಿ, ಈ ಕಡೆ ನಮಗೆ ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ಸೊ ಅಲ್ಲೋಗಿ ನಾವು ಪಾರ್ಕ್ ಮಾಡ್ಕೋಬೋದು ಕಾರನ್ನ. ಸೊ ಪಾರ್ಕ್ ಮಾಡಿಕೊಂಡು ನಾವು ಹೋಗ್ಬೇಕಾಗುತ್ತೆ. ಸೊ ನಮ್ಮ ಕಾರಲ್ಲಿ ಅಜ್ಜಿ ಇದ್ರಿಂದ ನಾವು ಹೋಗ್ತಾ ಇದ್ದೀವಿ ಮೇನ್ ಗೇಟ್ ಹತ್ರ. ಓ, ನಾನು ಯಾವ ದೇಶದಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ನಾನು ಹಳ್ಳಿಯಲ್ಲಿದ್ದೀನಿ. ಅದು ಮುದ್ದೇನಹಳ್ಳಿಯಲ್ಲಿದ್ದೀನಿ. ಚಿಕ್ಕಬಳ್ಳಾಪುರದಿಂದ ಕೇವಲ 7 ಕಿಲೋಮೀಟರ್ ಇರುವಂತಹ ನಮ್ಮ ಮುದ್ದೇನಹಳ್ಳಿಯಲ್ಲಿ ನಾನಿದ್ದೀನಿ. ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ, ಚಿಕ್ಕ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆವರೆಗೆ, ಶ್ರೀಮಂತರಿಗೆ ಬಡವರಿಗೆ ಎಲ್ಲರಿಗೂ ಸಹ ಒಂದೇ ಥರದ ಸಮಾನವಾದ ಚಿಕಿತ್ಸೆಯನ್ನು ಇಲ್ಲಿ ನೀಡಲಾಗಿದೆ, ಅದು ಉಚಿತವಾಗಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, 600 ಬೆಡ್ಗಳಿರುವಂಥ ದೊಡ್ಡ ಹಾಸ್ಪಿಟ್ಲು ಇದಾಗಿದೆ. ಇಲ್ಲಿ ನರ್ಸಿಂದ ಹಿಡಿದು ಡಾಕ್ಟರ್ವರೆಗೂ ಎಲ್ಲರೂ ಸಹ ತುಂಬ ಚೆನ್ನಾಗಿ ಕಾಳಜಿ ತೋರಿಸ್ತಾರೆ, ತುಂಬ ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇಲ್ಲಿ ಸೇವಾ ಮನೋಭಾವನೆಯಿಂದ ಅವರ ಕರ್ತವ್ಯ ಅಂತ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸದ್ಗುರು ಅವರ ಸಂಕಲ್ಪ, 1 ವರ್ಲ್ಡ್ 1 ಫ್ಯಾಮಿಲಿ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಬಡವರಿಗೆ ಉಚಿತವಾದ ಚಿಕಿತ್ಸೆಯನ್ನು ನೀಡುತ್ತಾ ಜನಸೇವೆಯನ್ನು ಮಾಡ್ತಿರುವಂಥ ಮಹಾಪುಣ್ಯಾತ್ಮ ಯಾರು ಗೊತ್ತಾ? ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು. ಅವರಿಗೆ ಎಷ್ಟು ಪ್ರಣಾಮಗಳು ಹೇಳಿದ್ರು ಸಾಕಾಗಲ್ಲ. ಸೊ ಅವರಿಗೆ ಇಲ್ಲಿಂದನೇ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಧುಸೂದನ್ ಸಾಯಿ ಅವರೇ, ಧನ್ಯವಾದಗಳು. ಈ ಒಂದು ಅವಕಾಶವನ್ನು ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲ ಉಪಯೋಗಿಸ್ಕೊಳ್ಳಿ. ಹಾಗೆ ಆರೋಗ್ಯವಂತರಾಗಿ, ಹಾಗೆ ಇಲ್ಲಿಗೆ ಬಂದಾಗ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಮಧುಸೂದನ್ ಸಾಯಿ. ಧನ್ಯವಾದಗಳು.